ನಮಸ್ಕಾರ ಕರುನಾಡು. ನಾನು ನಿಮ್ಮ ವರುಣ. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಲಂಡನ್ ಅಲ್ಲಿ ಇದ್ದೀನಿ. ಇದೇನಪ್ಪಾ ಕನ್ನಡ ಮಾತಾಡ್ತಿದ್ದಾನೆ ಆದ್ರೆ ಲಂಡನ್ ಅಂತಿದ್ದಾನೆ ಅನ್ಕೊಂಡ್ರಾ? ಹೌದು ರೀ, ಬೆಂಗಳೂರು ಹುಡುಗ ಇನ್ ಲಂಡನ್. ಸೊ ನಾನು ಲಂಡನ್ಗೆ ಬಂದು ಈಗ 1 ವರ್ಷ ಆಯ್ತು. ಸೊ ಇಲ್ಲಿ ಮಾಸ್ಟರ್ಸ್ ಮಾಡೋದಕ್ಕೋಸ್ಕರ ಬಂದೆ. ಹಾಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇದ್ದೀನಿ ವಿತ್ ಓದು. ಸೊ ನಾನು 1 ವರ್ಷದಲ್ಲಿ ಏನೇನ್ ಕಲಿತೆ, ಏನೇನ್ ಮಾಡ್ತಾ ಇದ್ದೀನಿ, ಏನೇನ್ ಮಾಡಿದೀನಿ, ಮುಂದೆ ಏನೇನ್ ಮಾಡ್ತೀನಿ ಅನ್ನೋದನ್ನ ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಟ್ಟು ಹೋಗ್ತೀನಿ. ನಾನು ಇವತ್ತು ಎಷ್ಟೋ ಜನ ಅಚ್ಚುಮೆಚ್ಚಿನ ಆಟ ಕ್ರಿಕೆಟ್ ಆಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇಂಗ್ಲೆಂಡ್ ನಲ್ಲಿ ಕ್ರಿಕೆಟ್ ಹೇಗೆ ಆಡ್ತಾರೆ, ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಸೊ ನಾವು ಇಂಡಿಯಾದಲ್ಲಿ ಅಥವಾ ಬೆಂಗಳೂರಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ದಂಗೆ ಅಥವಾ ಗ್ರೌಂಡ್ಗೆ ಹೋಗ್ಬಿಟ್ಟು ಟೆನ್ನಿಸ್ ಕ್ರಿಕೆಟ್ ಆಡ್ದಂಗೆಲ್ಲ ಇಲ್ಲಿ ಕ್ರಿಕೆಟ್ ಇರಲ್ಲ. ಸೊ ಇಲ್ಲಿ ರೆಡ್ ಬಾಲ್ ಕ್ರಿಕೆಟ್ ಆಡ್ತಾರೆ. ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ. ನನ್ನ ಜೊತೆ ಇರಿ, ನೋಡ್ತಾ ಇರಿ, ಖುಷಿಯಾಗಿ ನೋಡ್ತಾ ಇರಿ. ಅಂಡ್ ಎಷ್ಟೋ ಜನ ಬರ್ತೀರಾ, ಎಷ್ಟೋ ಸ್ಟೂಡೆಂಟ್ಸ್ ಬರ್ತಾರೆ ನಾನ್ ನೋಡ್ದಂಗೆ. ಎಷ್ಟೊಂದ್ ಜನಕ್ಕೆ ಇಷ್ಟ ಇರುತ್ತೆ, ಬಟ್ ಹೇಗ್ ಜಾಯಿನ್ ಆಗೋದು ಇಂಗ್ಲೆಂಡ್ ಅಲ್ಲಿ ಕ್ರಿಕೆಟ್ ಅಥವಾ ಹೇಗ್ ಆಡೋದಿಕ್ಕೆ, ಬಿಕಾಸ್ ಯಾವ್ದು ಗ್ರೌಂಡ್ ಇಲ್ಲ, ಏನಿಲ್ಲ. ಇಲ್ಲಿ ಗ್ರೌಂಡ್ಗೂ ಪೇ ಮಾಡ್ಬೇಕು, ಆಡೋದಿಕ್ಕೂ ಪೇ ಮಾಡ್ಬೇಕು, ಎಲ್ಲದಕ್ಕೂ ಪೇ ಮಾಡ್ಬೇಕು ಅಂತಾರೆ. ಸೊ ಹೇಗ್ ಜಾಯಿನ್ ಆಗೋದು ಎಲ್ಲಾನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ಮುಂದಿನ ವಿಡಿಯೋಸ್ ಗಳಲ್ಲಿ. ಸೊ ಇವತ್ತು ನಾನು ಹೋಗ್ತಿರೋ ಗ್ರೌಂಡ್ ನ ತೋರಿಸ್ತೀನಿ, ಹೇಗೆ ಆಡ್ತೀವಿ ಅಂತ ಒಂದು ಕ್ಲಿಪ್ಸ್ ಹಾಕ್ತೀನಿ. ನಾನೀಗ ಬಸ್ ಸ್ಟೇಷನ್ ಅಲ್ಲಿ ಕಾಯ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಟೀಮ್ ಮೇಟ್ ಒಬ್ರು ನನ್ನ ಪಿಕ್ ಮಾಡೋದಕ್ಕೋಸ್ಕರ ಬರ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಇಲ್ಲೆಲ್ಲ ಏನಂದ್ರೆ ಇಲ್ಲಿ ಪರ್ಮನೆಂಟ್ ಆಗಿರೋರು ಬಸ್ ಅಲ್ಲಿ ಓಡಾಡಲ್ಲ, ಬರೀ ಕಾರ್ ಯೂಸ್ ಮಾಡ್ತಾರೆ. ನಮ್ಮಂತ ಇವರೇ ಸ್ಟೂಡೆಂಟ್ಸು ಅಥವಾ ಇಮಿಗ್ರೆಂಟ್ಸ್ ಯಾರು ಬರ್ತಾರಲ್ಲ ಅವ್ರು ಮಾತ್ರ ಬಸ್ ಯೂಸ್ ಮಾಡೋದು. ಸೊ ಈ ತರ ಇರುತ್ತೆ. ಸೊ ನಾನು ಹೋಗೋ ಪ್ಲೇಸ್ ಬಂದ್ಬಿಟ್ಟು ಒಂಚೂರು ದೂರ ಇದೆ, ಲಂಡನ್ ಇಂದ ಆಚೆ ಇರೋದು. ಸೊ ಇಲ್ಲಿ 2 ತರ ಗೇಮ್ಸ್ ನಡೀತು, ಒಂದು ಹೋಮ್ ಗೇಮ್, ಇನ್ನೊಂದು ಅವೇ ಗೇಮ್. ಸೊ ನಾವ್ ಇವತ್ತು ಆಡ್ತಿರೋದು ಅವೇ ಗೇಮ್. ಸೊ ಲಂಡನ್ ಇಂದ ಆಚೆ ಇರೋ ಒಂದು ಟೀಮ್ ಮೇಲೆ ಆಡ್ತಿರೋದು, ಅವರ ಅಪೋಸಿಷನ್ ಅವರ ಗ್ರೌಂಡ್ ಅಲ್ಲಿ ಆಡ್ತಿರೋದು. ಸೊ ನಾನು ಇವತ್ತು ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಅವ್ರಿಗೋಸ್ಕರ ಕಾಯ್ತಾ ಇದೀನಿ ನಾನು. ಅವ್ರು ಎಷ್ಟು ಗಂಟೆ ಬರ್ತಾರೆ ನೋಡೋಣ. 5 ನಿಮಿಷದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ 5 ನಿಮಿಷದಲ್ಲಿ ಇದ್ರೆ ಓಕೆ, ಇಲ್ಲ ಅಂದ್ರೆ ನೋಡ್ಬೇಕು, ಮತ್ತೊಂದ್ಸತಿ ಕಾಲ್ ಮಾಡಿ ಕೇಳ್ಬೇಕು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ. ಸೊ ಗಾಯ್ಸ್, ಇವಾಗ ಬಂದಿದ್ದೀವಿ ಇಲ್ಲಿ. ಸೊ ನಾವು ಈ ಸತಿ ಆಡ್ತಿರೋದು ವ್ಯಾಟ್ಫೋರ್ಡ್ ಮೇಲೆ. ಸೊ ಇದೆ ಪಾರ್ಕಿಂಗ್ಗೆಲ್ಲ ಹೀಗೆ ಎಲ್ಲರೂ ನಿಲ್ಲಿಸ್ಬಿಟ್ಟು ಹೋಗಬೇಕು. ಒಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕು. ನನ್ನಿಬ್ಬರು ಟೀಮ್ಮೇಟ್ಸ್ ಮುಂದೆ ಹೋಗ್ತಿದ್ದಾರೆ, ನಾನು ಹಾಗೆ ಹಿಂದೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಎಲ್ಲ ಕಾಣಿಸುತ್ತೆ ನೋಡಿ, ವಿಕೆಟ್ ಹಾಕಿದ್ದಾರೆ. ಸೊ ಇಲ್ಲಿಂದನೇ ಹೋಗ್ಬೇಕು ಒಳಗಡೆ. ಸೊ ಅವ್ರು ಹೋಗಿಲ್ಲ. ಇದೆ, ನಾನು ಇಲ್ಲಿ ಮುಂಚೆನೂ ಬಂದಿದ್ದೀನಿ ಒಮ್ಮೆ. ಸೊ ಅವ್ರಿಗೆ ಹಂಗೆ ಈ ಕಡೆ ಕರಿತೀನಿ. ಸೊ ಎಲ್ಲಿದೆ ಗೈಸ್ ಪಿಚ್ಚು. ಸೊ ಇದರಿಂದ ಈ ಮರದಿಂದ ಇರೋದೇ ಈ ಪಿಚ್ಚು. ಸೊ ಪಿಚ್ಚು ಚೇಂಜ್ ಆಗಿದೆ ಗೊತ್ತಾಯಿತು. ಸೊ ಏಕೆಂದರೆ ಅಲ್ಲಿ ಮೇಯ್ನ್ ಲೀಗ್ ಮ್ಯಾಚ್ ನಡೀತಿದೆ. ಇವತ್ತು ನಾನು ಫ್ರೆಂಡ್ಲಿ ಮ್ಯಾಚಿಗೆ ಬಂದಿರೋದು. ಸೊ ಇದು ಫ್ರೆಂಡ್ಲಿ ಮ್ಯಾಚ್ಗೋಸ್ಕರ ಈ ಪಿಚ್ಚು. ಲೀಗ್ ಮ್ಯಾಚ್ಗೆ ಬೇರೆ ಪಿಚ್ ಇರುತ್ತೆ. ಸೊ ಈ ಥರ 2 ಪಿಚ್ಚು 2 ಕಡೆ ಆಡ್ತಾರೆ. ಸೊ ನಾವು ಈ ಕಡೆ ಆಡ್ತಾಯಿದ್ದೀವಿ, ಅವರು ಬೇರೆ ಕಡೆ. ಐ ಮೀನ್ ಇಲ್ಲಿ ಎಷ್ಟೊಂದು ಡಿವಿಷನ್ಸ್ ಅದು ಇದೆಲ್ಲ ಇದೆ. ಕ್ರಿಕೆಟ್ ಬಗ್ಗೆ ತುಂಬ ಹೇಳಬೇಕು ಅಂದರೆ ತುಂಬ ಇದೆ ಇಂಗ್ಲೆಂಡಲ್ಲಿ. ಸೊ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ಒಂದ್ಸತಿ ಈ ಕಡೆ ನಮ್ಮ ಗ್ರೌಂಡ್ ಎಲ್ಲ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಇದು ಓಪನ್ ಗ್ರೌಂಡ್. ಸೊ ಬರೀ ಫ್ರೆಂಡ್ಲಿ ಮ್ಯಾಚಸ್ ಅದು ಇದೆಲ್ಲ ಆಡೋದಕ್ಕೋಸ್ಕರ ಇದು ಈ ಥರ ಇರೋದು. ನೋಡ್ಬೋದು ನೀವು, ಈ ಥರ ಇದೆ ಇಷ್ಟು ಓಪನ್. ಸೊ ಗೈಸ್, ಐ ಆಮ್ ಬ್ಯಾಕ್. ಮ್ಯಾಚ್ ಮುಗೀತು. ಸೊ ನಾವು ಸೋತ್ವಿ. ಜಸ್ಟ್ 130 ಸ್ಕೋರ್ ಟಾರ್ಗೆಟ್ ಕೊಟ್ಟಿದ್ದು. ಸೊ ಆಗಲಿಲ್ಲ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ. ಟ್ರೈ ಮಾಡಿದ್ವಿ, ನಾನು ಟ್ರೈ ಮಾಡಿದೆ, ಲೈಕ್ ಬೌಲಿಂಗಲ್ಲಿ ಎಲ್ಲ 3 ವಿಕೆಟ್ಸ್, ನೋ ಯೂಸ್. ಇವನ್ ಬ್ಯಾಟಿಂಗಲ್ಲೂ ಅಷ್ಟೇ ಟೀಮ್ಮೇಟ್ಸ್ ಸಾಥ್ ಕೊಡಲಿಲ್ಲ. ನಾನು ಜಸ್ಟ್ 24 ರನ್ಸ್ ಏನೋ ಮಾಡಿದೆ 130ಅಲ್ಲಿ. ಸೊ ನನ್ನ ಪಾರ್ಟ್ ನಾನು ಟ್ರೈ ಮಾಡಿದ್ದೀನಿ. ಬಟ್ ನೋಡೋಣ ನೆಕ್ಸ್ಟ್ ಮ್ಯಾಚಸ್ ಹೇಗಾಗುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಗೈಸ್, ಮನೆ ಹತ್ರ ಬಂದಾಯಿತು. ಫುಲ್ಲು ಸುಸ್ತಾಗೋಗಿದೆ, ಹೊಟ್ಟೆನೂ ಅಷ್ಟಿದೆ. ಸೊ
ಫುಲ್ ರೆಸ್ಟ್ ಮಾಡ್ತೀನಿ ಮತ್ತು ಊಟ ಮಾಡ್ಕೊಳ್ಳೋದೆ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಸಿ ಯು, ಟೇಕ್ ಕೇರ್, ಬಾಯ್.